ನಮ್ಮ ದೇಶದಲ್ಲಿ ತುಂಬ ಧರ್ಮಗಳಿದೆ, ಆದರೆ ರಾಮಕೃಷ್ಣ ಆಶ್ರಮದಲ್ಲಿ ನಾವು ಎಲ್ಲ ಧರ್ಮಗಳನ್ನು ಆಚರಿಸ್ತೀವಿ. ಇದರ ಹಿಂದಿನ ಮೋಟೋ ಏನು? ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಹಿಂದೂ ಧರ್ಮದ ಪ್ರತಿಯೊಂದು ಪಥವನ್ನು ಅನುಸರಿಸಿಕೊಂಡು ಅದಾದ ನಂತರ ಅವರ ಜೀವನದಲ್ಲಿ ಒಬ್ಬ ಸೂಫಿ ಸಂತರು, ಗೋವಿಂದರಾಯ್ ಅನ್ನೋ ಒಬ್ಬ ಸೂಫಿ ಸಂತರು ಬಂದು ಅವರ ಜೊತೆಯಲ್ಲಿ ಅವರಿದ್ದು ಇಸ್ಲಾಂ ಧರ್ಮವನ್ನ ಅಥವಾ ಸೂಫಿ ಧರ್ಮವನ್ನ ಅವರು ಪಾಲಿಸ್ಕೊಂಡು ಹೋದ್ರು. ಅವ್ರ ಥರನೇ ಇರೋದು, ನಮಾಜ್ ಮಾಡೋದು, ಐದು ಸತಿ ನಮಾಜ್ ಮಾಡೋದು, ಅವ್ರ ಥರ ಕೊಡೋ ತಿಂಡಿ ತಿನ್ನೋದು, ಈ ರೀತಿ ಮಾಡಿದ್ವಿ 5 ದಿವಸ ಆ ರೀತಿ ಅವರು ಮಾಡಿ ಅದಾದ್ಮೇಲೆ ಅವ್ರಿಗೆ ಮೊಹಮ್ಮದನ ದರ್ಶನ ಆಗುತ್ತೆ. ಯಾರಿಗೆ? ರಾಮಕೃಷ್ಣರಿಗೆ. ಯೇಸು ಕ್ರಿಸ್ತನ ದರ್ಶನ ಸಹ ಆಗುತ್ತೆ. ದೇವರೊಬ್ಬನೇ. ಎಲ್ಲ ಧರ್ಮಗಳು ಒಂದು ಕಡೆ ಕರ್ಕೊಂಡು ಹೋಗುದು, ಆದರೆ ಅದನ್ನ ಅನುಸರಿಸೋ ವಿಧಾನ ಬೇರೆ ಇರ್ಬೇಕಷ್ಟೇ. ಧರ್ಮ ಒಂದೇ, ಈಶ್ವರ ಧರ್ಮ ಒಂದೇ.